ಬಂಡೀಪುರ ಹಾಗೂ ನಾಗರಹೊಳಿಯಲ್ಲಿ ಅಕ್ರಮವಾಗಿ ಇರುವಂತಹ ರೆಸಾರ್ಟ್ಗಳನ್ನ ತೆರವು ಮಾಡಬೇಕು, ಸಫಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಹೇಳಿ ಇವತ್ತು ಮೈಸೂರಿನಲ್ಲಿ ರೈತಪರ ಸಂಘಟನೆಗಳು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇವೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಲಿ ಸೇವ್ ಕಬಿನಿ ತಂಡದ ಸದಸ್ಯರು ಹಾಗೂ ವಕೀಲರಾದಂತಹ ವಿ ರವಿಕುಮಾರ್ ಅವರಿದ್ದಾರೆ. ಸರ್, ಸಾಕಷ್ಟು ಹೋರಾಟಗಳನ್ನ ಈ ವಿಚಾರವಾಗಿ ಮಾಡ್ಕೊಂಡು ಬಂದ್ರಿ, ಆದ್ರೂ ಕೂಡ ಸರ್ಕಾರ ಬಂಡವಾಳಶಾಹಿಗಳನ್ನ ಓಲೈಸುವಂತಹ ಕೆಲಸ ಮಾಡಿದೆ. ಸೊ ಏನು ಹೇಳ್ತೀರಿ ಸರ್? ಮೇಡಮ್, ಇದೇನು ಇವರು ಸಫಾರಿ ಪುನರಾರಂಭ ಮಾಡೋ ಅಂತ ಕೆಲಸ ಕೈ ಹಾಕೋರೆ, ಇದು ಘೋರ ಅಪರಾಧ ಮತ್ತೆ ತಪ್ಪು ಮೇಡಮ್, ಕಾನೂನು ವಿರುದ್ಧವಾಗಿರೋಂಥದ್ದು. ಇವ್ರಿಗೆ ಯಾವ ಕಾನೂನು ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ ಮೇಡಮ್. ಈ ರಾಜಕಾರಣಿ ಪುಡಾರಿಗಳು ಆಡಿದ್ದೆ ಆಟ ಅನ್ನಂಗೆ ಆಗೈತೆ. ನಾವು ಇವಾಗ PL ನ ಫೈಲ್ ಮಾಡಿದೀವಿ ಮೇಡಮ್, ಅದು ಬರೋದಕ್ಕೆ ಒಂದು ವಾರ 10 ದಿನ ಆಗ್ಬೋದು, ಬೆಂಚ್ಗಳು ಇಷ್ಟ ಆಗಿ ನಮ್ಗೆ ಆದೇಶ ಬರೋದಕ್ಕೆ. ಅಲ್ಲಿವರೆಗೆ ಮೇಡಮ್ ನಾವು ಜನತಾ ನ್ಯಾಯಾಲಯದ ಮುಂದೆ ಬಂದಿದ್ದೀವಿ. ಇವರು ಈ ತರ ಪ್ರಾಣಿಗಳಿಗೆ ಹಿಂಸೆ ಕೊಟ್ಕೊಂಡು, ರೈತರಿಗೆ ಜಾನುವಾರುಗಳಿಗೆ ತೊಂದರೆ ಕೊಟ್ಕೊಂಡು ಈ ಸಫಾರಿಲ್ ಬರೋಂತ ಪುಡಿ ಕಾಸಲ್ಲೇ ಜೀವನ ಮಾಡಬೇಕು ಅನ್ನೋದು ಏನೈತೆ ಮೇಡಮ್, ಇದೆಲ್ಲ ರೆಸಾರ್ಟ್ಗಳ ಲಾಬಿ. ಯಾರಾದ್ರೂ ಒಬ್ರು ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿಯಿಂದ ಕ್ಲಿಯರೆನ್ಸ್ ತಗೊಂಡಿರೋದಾದ್ರೂ ಆಗ್ಲಿ, ಅರಣ್ಯ ಇಲಾಖೆ ಮತ್ತೆ ಫಾರೆಸ್ಟ್ ಇಲಾಖೆಯಿಂದ NOC ತಗೊಂಡಿರೋದಾದ್ರೂ ಆಗ್ಲಿ, ಯಾವ್ದಾದ್ರು ಸಂಬಂಧಿಸಿದಂತ ದಾಖಲೆಗಳನ್ನ ಮಾಧ್ಯಮದವ್ರಿಗಾದ್ರೂ ಆಗ್ಲಿ, ಕಂದಾಯ ಇಲಾಖೆಗಾದ್ರೂ ಆಗ್ಲಿ, ಅರಣ್ಯ ಇಲಾಖೆಗೆ ಕೊಟ್ಟವ್ರ ಮೇಡಮ್. ಅಲ್ಲಿರೋ ರೆಸಾರ್ಟ್ಗಳು ಎಲ್ಲಾ ರೆಸಾರ್ಟ್ಗಳನ್ನು ಇಲಿಗಲ್ಲೇನೆ ನಾವೇನ್ ಪಟ್ಟಿ ಮಾಡ್ಕೊಟ್ಟಿದೀವಿ, ಅಷ್ಟು ಇಲಿಗಲ್ ರೆಸಾರ್ಟ್ಗಳೇನೆ. ಅಲ್ಲಿ ಕನ್ನಡ ಕಟ್ತಿರೋದು ಎಲ್ಲ ಕಾನೂನು ಬಾಹಿರವಾಗಿರೋದೇನೆ. ಇಂಥವಕ್ಕೆಲ್ಲ ಮೇಡಮ್ ಈ ಮಿನಿಸ್ಟರ್ಗಳು, ಈ MP MLAಗಳು ಇವರೆಲ್ಲ ಹಣದಕ್ಕೆ ಬಲಿಯಾಗಿ ಈ ರೀತಿ ಮಾಡ್ತಿರೋದು ಎಲ್ಲ ಮೇಡಮ್. ಈ ರಾಜಕಾರಣಿಗಳವರಲ್ಲ, ಆ ಪುಡಾರಿಗಳ ಅಣ್ಣಂಗೆ ಜೈ ಅಂತಾರಲ್ಲ, ಫಸ್ಟ್ ಅವ್ರಗಳಿಗೆ ಬುದ್ಧಿ ಇಲ್ಲ ಮೇಡಮ್. ಅಪ್ದಿರೋ MLA ಮಕ್ಕಳದು MLA, ಇನ್ ಮೊಮ್ಮಕ್ಕಳು ಬರ್ತಾರೆ ಅವರು MLA. ನೀವು ಆ ಹುಣಸೂರಲ್ಲೇ ತಗೊಳ್ಳಿ, ಆ HD ಕೋಟೆಲ್ಲೇ ತಗೊಳ್ಳಿ, ಆಮೇಲೆ ಆ ಗುಂಡ್ಲುಪೇಟೆಯಲ್ಲಿ ತಗೊಳ್ಳಿ, ಅವ್ರು ಅಪ್ದಿರೋ MLA ಮಕ್ಕಳದು MLA. ಅಲ್ಲಿ MP ಗಳನ್ನೇ ತಗೊಳ್ಳಿ ಮೇಡಮ್, ಎಲ್ಲರೂ ಇದೇ ರೀತಿ ಇರೋಂಥದ್ದು. ಈ ರಾಜಕಾರಣಿಗಳಿಗೆ ಈ ನಮ್ಮ ಮೂರ್ಖರ ಜನಗಳು ಅಣ್ಣಂಗೆ ಜೈ ಅಂತಾರೆ. ಅವ್ರುಗಳು ಆಡಿದ್ದೇ ಆಟ ಆಗ್ಬಿಟ್ಟೈತೆ. ಈ ದರಿದ್ರ ರಾಜಕಾರಣಿಗಳಿಂದ ರೈತರುಗಳು ಕಷ್ಟಕ್ಕೆ ಸಿಕ್ಕಾಕೊಂಡವ್ರೆ. ಸೊ ದಯಮಾಡಿ ಏನ್ ಇವರು ಸಫಾರಿ ಆದೇಶ ಮಾಡೋರೆ ಅದನ್ನ ಹಿಂಪಡ್ಕೊಳ್ಬೇಕು. ನೀವು ಆ ಆದೇಶದಲ್ಲೇನೆ ಸ್ಪಷ್ಟವಾಗಿ ಹೇಳಿರೋಂಥದ್ದು, ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪರಿಸರ ಪೂರಕವಾಗಿ ನಾವು ಸಫಾರಿ ಪ್ರಾರಂಭ ಮಾಡಿಸ್ತೀವಿ ಅಂತ. ಟಿಕೆಟ್ ಕೊಟ್ಟು ಜನಗಳು ಒಳಗಡೆ ಕಳಿಸೋದು ಪರಿಸರ ಪೂರಕವಾಗಿರೋಂಥದ್ದ? ಅಂದ್ರೆ ತಜ್ಞರ ವರದಿಯನ್ನ ಆಧರಿಸಿನೇ ನಾವು ಸಫಾರಿನ ಆರಂಭ ಮಾಡ್ತಾ ಇದೀವಿ ಅಂತ ಹೇಳುತ್ತೆ ಸರ್ಕಾರ. ಮೇಡಮ್, ಈ ತಜ್ಞರ ವರದಿ ಅಂತ ಏನೈತೆ, ಇವೆಲ್ಲ ಒಂದು ಬೋಗಸ್. ಇವರೆಲ್ಲ ಅಲ್ಲಿ AC ಚೇಂಬರ್ ಒಳಗಡೆ ಕುತ್ಕೊಂಡು ಮಾಡಿರೋಂತ ವರದಿ. ಈ ತಜ್ಞರ ಆಂತರಿಕ ಮತ್ತೆ ಇಂಟ್ರೀಮ್ ವರದಿ ಅಂತೆ, ಮಧ್ಯಂತರ ವರದಿ ಅಂತೆ. ಇದು ಇನ್ನೂ ಅಂತಿಮನೇ ಆಗಿಲ್ಲ. ಮಧ್ಯಂತರ ವರದಿ ಒಳಗಡೆನೆ ಇವರು ಸಫಾರಿ ಪ್ರಾರಂಭ ಮಾಡ್ಬಿಟ್ಟಿರೋದು. ಇಷ್ಟನೇನೆ. ಈಗ ಸೀಸನ್ ಹೊಂಟೋಯ್ತು ಮೇಡಮ್, ಅವ್ರಿಗೆ ಡಿಸೆಂಬರ್ ಜನವರಿ ಹೊಂಟೋಯ್ತು. ಈಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಕಾಸು ಮಾಡ್ಕೊಂಡಂಗೆ ಆಮೇಲೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಯ್ತದೆ, ಆಗ ಸಫಾರಿ ನಡೆಯೋದಿಲ್ಲ. ಇನ್ 3 ತಿಂಗಳು ದುಡ್ಡನ್ನ ಬಾಚ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಎಲ್ಲ ಪ್ಲಾನ್ ಮಾಡಿರೋಂಥದ್ದು. ಇನ್ನು ಅದೆಷ್ಟು ಜೀವಗಳು ಬಲಿ ಆಯ್ತವೋ ಗೊತ್ತಿಲ್ಲ. ನಿನ್ನೆ ಹುಲಿ ತೋರಿಸ್ತೀನಿ ಅದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು 4-5 ಗಾಡಿಗಳೆಲ್ಲ ಕೋರ್ ಝೋನ್ ಎಂಟರ್ ಮಾಡಿರೋದು ಅಲ್ಲದೆ ಡೆಪ್ತ್ ಆಫ್ ದಿ ಫಾರೆಸ್ಟ್ ಗೆ ಎಂಟರ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಬಂದೈತೆ. ಇನ್ನೇನ್ ಪ್ರಾಣಿಗಳು ಆಚೆ ಬರ್ಲಿ, ಆನೆಗಳು ಹುಲಿಗಳು ದಾಳಿ ಆಗ್ಲಿ, ಆಗ ರೈತರು ಇವ್ರಿಗೆಲ್ಲ ಮೆಟ್ಮೆಟ್ಟಲ್ಲಿ ಹೊಡಿತಾರೆ. ಅದು ಅಂತ ದಿನ ದೂರ ಇಲ್ಲ. ನಾವು ಏನ್ ಸಫಾರಿ ಪ್ರಾರಂಭ ಮಾಡೋರೆ, ಏನ್ ಅಲ್ಲಿ ಇಲಿಗಲ್ ಕನ್ಸ್ಟ್ರಕ್ಷನ್ ಇದ್ರು ಸೈಲೆಂಟ್ ಆಗೋರೆ, ಇದಕ್ಕೆಲ್ಲ ವಿರೋಧ ವ್ಯಕ್ತಪಡಿಸೋದಕ್ಕೋಸ್ಕರ ಇವತ್ತು ಈ ಪ್ರೊಟೆಕ್ಷನ್ ಹಮ್ಮಿಕೊಂಡಿರುವಂತದ್ದು ಮೇಡಮ್. ಸಫಾರಿ ಒಂದೇ ಕಾರಣ ಅಲ್ಲ ಹುಲಿಗಳು ಆಚೆ ಬರ್ಲಿಕ್ಕೆ, ಅವ್ರದ್ದು ಬ್ರೀಡ್ ಸೀಸನ್ ಇತ್ತು, ಹಾಗಾಗಿ ಆಚೆ ಬರ್ತಾ ಇದ್ವು ಅನ್ನುವಂತ ಉತ್ತರ ಕೊಡುತ್ತೆ ಸರ್ಕಾರ. ಮೇಡಮ್, ಏನಾದ್ರೂ ಲಾಜಿಕ್ ಆಯ್ತಾ ಮೇಡಮ್ ಅವ್ರ ಉತ್ತರಗಳಲ್ಲಿ? ಬ್ರೀಡ್ ಸೀಸನ್ ಇತ್ತು, ಆಚೆ ಬರ್ತಿದೆ. ಬ್ರೀಡ್ ಸೀಸನ್ ಇದ್ರೆ ಆಚೆ ಬರ್ತಾವ ಮೇಡಮ್? ಇವರು ಹ್ಯೂಮನ್ ಇಂಟರ್ಫಿಯರೆನ್ಸ್ ಇನ್ ದಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಯ್ತಾ ಇರೋದಕ್ಕೇನೆ ಆಚೆ ಬರ್ತಿರೋದು ಅಂತ ಅನ್ಬಿಟ್ಟು ಕಣ್ಣಿಗೆ ರಾರಾಜಿಸಿದೆ ಮೇಡಮ್. ಇವಾಗ ಸಫಾರಿ ಬಂದಾಗಿರೋಂತ ಪೀರಿಯಡ್ ಅಲ್ಲಿ ಯಾವ್ದಾದ್ರು ಹುಲಿ ದಾಳಿ ಆಗೈತಾ? ಇಷ್ಟೇ ಸಾಕಲ್ವಾ ಮೇಡಮ್? ಅದು ಕಾಕತಾಳಿವೋ ಅದು ವೈಜ್ಞಾನಿಕ ವಿಚಾರನೋ, ಒಟ್ನಲ್ಲಿ ಹುಲಿ ದಾಳಿ ಆಗಿಲ್ಲ, ರೈತ ಸುರಕ್ಷಿತವಾಗಿಲ್ವಾ? ಇದರಲ್ಲೇ ಅರ್ಥ ಮಾಡ್ಕೊಳ್ಬೇಕು ಮೇಡಮ್. ಮಾನವ ಹಸ್ತಕ್ಷೇಪ ಯಾವಾಗ ಅರಣ್ಯ ಕಾಯ್ತದೋ ಆಗ್ಲೇನೆ ಪ್ರಾಣಿಗಳು ಆಚೆ ಬರುವಂತದ್ದು. ಅಲ್ಲಿ ನೀವು JCB ಹಿಟಾಚಿಗಳಿಂದ ತಗೊಂಡು ಅರಣ್ಯ ಇಲಾಖೆಯವರು ಕೆಲಸ ಮಾಡೋದ್ರಿಂದ ಪ್ರಾಣಿಗಳು ಆಚೆ ಬರ್ತವೆ. ಮತ್ತೆ ಇಲಿಗಲ್ ಆಗಿ ಅಲ್ಲಿ ಅರಣ್ಯ ಇಲಾಖೆ ಜಾಗಗಳನ್ನ, ನೀರಾವರಿ ಇಲಾಖೆ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡು ಪ್ರಾಣಿಗಳಿಗೆ ಅಲ್ಲಿ ನೀರು ಕುಡಿಯೋಕ್ಕೂ ತೊಂದರೆ, ಅಲ್ಲಿ ಓಡಾಡಕ್ಕೂ ತೊಂದರೆ ಕೊಡೋದ್ರಿಂದ ಪ್ರಾಣಿಗಳು ಆಚೆ ಬರ್ತವೆ. ಮತ್ತೆ ಈ ರೀತಿ ಸಫಾರಿ ಆಕ್ಟಿವಿಟೀಸ್ ಅನ್ನ ನೆಪದಲ್ಲಿ ರೆಸಾರ್ಟ್ ಅವರು ಒಬ್ಬೊಬ್ರು 4-5 ಗಾಡಿಗಳನ್ನ ಒಳಗಡೆ ಕಳಿಸ್ತಾರೆ. ಅರಣ್ಯ ಇಲಾಖೆಯವ್ರದ್ದು 40-50 ಗಾಡಿಗಳೈತೆ. ಅದಲ್ದೇನೆ ಇವ್ರದ್ದು ವೆಹಿಕಲ್, ಡಿಪಾರ್ಟ್ಮೆಂಟ್ ವೆಹಿಕಲ್ ಗಳೆಲ್ಲ ಒಳಗಡೆ ಹೋಯ್ತವೆ. ಈ ರೀತಿ ಮೇಡಮ್ ಇಲ್ಲಿ ನಮ್ಮ ಮಂಡಿ ಮೂಲ ಲಕ್ಸರ್ ಮೋಲ್ದಲ್ಲಿ ಗಾಡಿಗಳು ಓಡಾಡ್ದಂಗೆ ಅಲ್ಲಿ ದಮ್ಮನಕೇಟೆ ವೀರನೊಸಳ್ಳಿಲಿ ಗಾಡಿಗಳು ಓಡಾಡ್ತಿದ್ದದು. ಅದಕ್ಕೋಸ್ಕರನೇ ಈ ಪ್ರಾಣಿಗಳೆಲ್ಲ ಆಚೆ ಬರ್ತವೆ, ರೈತರುಗಳಿಗೆ ತೊಂದರೆ ಆಯ್ತೈತೆ.
ಜನ ಜಾನುವಾರುಗಳಿಗೆ ತೊಂದರೆ ಆಯ್ತೈತೆ. ಈ ಜೀವ ಹೋಗಿರೋದು ಇವ್ರು ತಂದ್ಕೊಡ್ತಾರ ಮೇಡಮ್, ಅರಣ್ಯ ಇಲಾಖೆಯವರು. ಇವ್ರು ಯಾರೋ ರೆಸಾರ್ಟ್ ಲಾಬಿ ಅವ್ರಿಗೆ ಮಣಿದು ಅಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಈ ರೀತಿ ಆಡ್ತಾ ಇರೋದು. ಈ ಅಣ್ಣಂಗೆ ಜೈ ಅನ್ನ ರೈತರುಗಳು ಜನಗಳು ಇರೋ ತನಕ ಇದೆಲ್ಲ ಕಟ್ಟಿಟ್ಟು ಬುತ್ತಿ ಈ ತರ ಅನ್ಯಾಯ ಅಕ್ರಮಗಳು ನಡೀತಾನೆ ಇರ್ತವೆ. ಫಸ್ಟ್ ಜನಗಳು ಅರ್ಥ ಮಾಡ್ಕೋಬೇಕು. ಅಪ್ಪ MLA, ಮಗ MLA, ಮೊಮ್ಮಗ MLA ಎಲ್ಲ ಆಯ್ತಾ ಇರ್ತಾರೆ. ನೀವುಗಳು ಜೈ ಜೈ ಅನ್ನೋದ್ರೆ ನಿಮ್ಮಪ್ಪನೂ ಹೊಂದಿರ್ತಾರೆ, ನೀವು ಹೊಂದಿರ್ತೀರ, ಮುಂದಕ್ಕೆ ನಿಮ್ಮ ಮಕ್ಕಳನ್ನು ಅಂತಾರೆ. ಈ ಸಂಸ್ಕೃತಿನ ತಡಿಬೇಕು. ಅನ್ಯಾಯ ಆದಾಗ ಅನ್ಯಾಯ ಅಂತ ವಿರೋಧ ವ್ಯಕ್ತಪಡಿಸೋಂತ ಧೈರ್ಯ ನಮ್ಮ ಜನಕ್ಕೆ ಬರ್ಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ ಮೇಡಮ್. ಸರ್, ಈಗ ನೀವು ಸಫಾರಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಕೆಲವೊಂದಷ್ಟು ಜನ ಸಫಾರಿ ನಮಗ್ ಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ, ಅಂತವ್ರಿಗೆ ಏನ್ ಹೇಳಿ? ಮೇಡಮ್, ಇವಾಗ ನಮ್ಮ ರಾಜ್ಯದ ಭ್ರಷ್ಟ ಅಯೋಗ್ಯ ನಾಲಾಯಕ್ ಈ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಅರಣ್ಯ ಸಚಿವ ಮತ್ತು ಗುಂಡ್ಲುಪೇಟೆ MLA ಗಣೇಶ, ಯತ್ರಿಕೋಟೆ ತಾಲೂಕಿನ MLA ಅನಿಲ, ಇವರುಗಳೆಲ್ಲ ಅಯೋಗ್ಯರೆಲ್ಲ ಏನು ಮಾಡಿದ್ದಾರೆ, ರೆಸಾರ್ಟ್ನಲ್ಲಿ ಸಿಗುವಂಥ ಎಂದಿನ ಕಾಸಿಗೆ ಆಸೆಪಟ್ಟು 7 ದಿನ ಅಂತ ಕೆಲಸ ಮಾಡಿದ್ದಾರೆ ಸರ್. ಇನ್ನು ಮುಂದೆ ಆದರೂ ಅನ್ನ ತಿನ್ನುವಂಥ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಅದು ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ, ಈ MLAಗಳು, MP ಗಳು ಮತ್ತು ಅಧಿಕಾರಿಗಳು ಇವರು ಹೆಂಡತಿ ಮಕ್ಕಳು ಜೀವನ ಮಾಡ್ತಿರುವುದು ಸಾರ್ವಜನಿಕ ತೆರಿಗೆ ಹಣದಿಂದಲೇ ಹೊರತು ಇವರೆಲ್ಲ. ಮತ್ತೆ ಇವ್ರುಗಳೆಲ್ಲ ಸಾರ್ವಜನಿಕ ಸೇವೆ ಮಾಡುವ ಗುಲಾಮರು, ಸೇವಕರು ಹೊರತು ಇವರು ರಾಜ ಮಹಾರಾಜರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂದೆ ಆದರೂ ಅಧಿಕಾರಿಗಳೇ, ಮುಖ್ಯಮಂತ್ರಿಗಳೇ, ಅರಣ್ಯ ಸಚಿವರೇ ಮತ್ತು ಅಯೋಗ್ಯ MLAಗಳೇ ಇನ್ನು ಮುಂದೆ ಅನ್ನ ತಿನ್ನ ಕೆಲಸ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅಯೋಗ್ಯರೇ. ಇದಿಷ್ಟು ಕೂಡ ಪ್ರತಿಭಟನಾ ನಿರತರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸತೀಶ್